ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನನ್ನ ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಇವತ್ತು ಏನು ಮಾಡೋಣಪ್ಪ ಅಂದರೆ ಜನವರಿ 2024ರ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಬರೋಣ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಾಗಿ ಈ PDF ನಿಮಗೆ ಬೇಕಪ್ಪ ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಮತ್ತು ಯಾವುದೇ ಜಾಬ್ ಅಪ್ಡೇಟ್ಸ್ ಆಗಿದ್ದರೂ ಕೂಡ ನಾನು ಅತ್ಯಂತ ಬೇಗನೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಟೆಲಿಗ್ರಾಮ್ ಚಾನಲಲ್ಲಿ. ನೆಕ್ಸ್ಟ್ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. 2023ರ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. ನೋಡಿ ಫ್ರೆಂಡ್ಸ್, ಇದು ಒಂದು ಕ್ರೀಡಾ ರತ್ನದ ಅಂದರೆ ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ. ಕ್ರೀಡಾ ಕ್ಷೇತ್ರದ ಯಾವ ಪ್ರಶಸ್ತಿ? ಅತ್ಯುನ್ನತ ಪ್ರಶಸ್ತಿ ಯಾವುದು? ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. 2023ರಲ್ಲಿ ಯಾರಿಗೆ ಕೊಟ್ಟಿದ್ದಾರಪ್ಪ ಅಂದರೆ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಇಬ್ಬರು ಕ್ರೀಡಾಪಟುಗಳಿಗೆ ಕೊಟ್ಟಿದ್ದಾರೆ. ಯಾರಿಗೆ? ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಇವರಿಬ್ಬರು ಕೂಡ ಬ್ಯಾಡ್ಮಿಂಟನ್ ಆಟಗಾರರು. ಯಾವ ಆಟಗಾರರು? ಬ್ಯಾಡ್ಮಿಂಟನ್ ಆಟಗಾರರು. ಅದೇ ರೀತಿಯಾಗಿ 2022ರಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡ್ತಾ ಬರೋದಾದರೆ ಅಚಂತ್ ಶರತ್ ಕಮಲ್, ಟೇಬಲ್ ಟೆನ್ನಿಸ್ ಆಟಗಾರರಾದಂಥ ಅಚಂತ್ ಶರತ್ ಕಮಲ್ ಅವರಿಗೆ 2022ರ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಪ್ರಶಸ್ತಿಯ ಮೊತ್ತ ನೋಡ್ತಾ ಬರೋದಾದರೆ 25 ಲಕ್ಷ. ಎಷ್ಟು ಲಕ್ಷ? 25 ಲಕ್ಷ ಈ ಪ್ರಶಸ್ತಿಯ ಮೊತ್ತ. ಮೊದಲ ಪ್ರಶಸ್ತಿ ಯಾರಿಗೆ ನೀಡಲಾಗಿತ್ತಂದರೆ ವಿಶ್ವನಾಥನ್ ಆನಂದ್ ಅವರಿಗೆ ನೀಡಲಾಗಿತ್ತು. ಯಾರಿಗೆ? ವಿಶ್ವನಾಥನ್ ಆನಂದ್. ಈ ವಿಶ್ವನಾಥನ್ ಆನಂದ್ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರಪ್ಪ ಅಂದರೆ ಚೆಸ್ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ. ಯಾವ ಕ್ರೀಡೆ? ಚೆಸ್ ಕ್ರೀಡೆ. ನೆಕ್ಸ್ಟ್, ಈ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಗ್ತೈತೆ ಅಂದರೆ 1991-92ರಲ್ಲಿ ಸ್ಥಾಪನೆ ಆಗುತ್ತೆ. ಮೊಟ್ಟ ಮೊದಲ ಬಾರಿಗೆ ನೀಡಿದ್ದು ಕೂಡ 1991-92ರಲ್ಲಿ. ಇದು ಏನಪ್ಪ ಅಂದರೆ ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಹೌದಾ? ಹಾಗಾದರೆ ಮೇಜರ್ ಧ್ಯಾನ್ ಚಂದ್ ಅನ್ನೋರು ಯಾರಪ್ಪ? ಅವ್ರ ಬಗ್ಗೆ ನೋಡ್ತಾ ಬರೋದಾದರೆ ಮೇಜರ್ ಧ್ಯಾನ್ ಚಂದ್ ಅನ್ನುವರು ಒಬ್ಬ ಹಾಕಿ ಕ್ರೀಡಾಪಟು. ಯಾರು? ಹಾಕಿ ಕ್ರೀಡಾಪಟು. ಇವರನ್ನು ಹಾಕಿ ಮಾಂತ್ರಿಕತೆ ಕರೀತಾರೆ. ಏನಂತ ಕರೀತಾರೆ? ಹಾಕಿ ಮಾಂತ್ರಿಕತೆ ಕರೀತಾರೆ. ಯಾಕೆ ಹಾಕಿ ಮಾಂತ್ರಿಕತೆ ಕರೀತಾರಪ್ಪ ಅಂದರೆ ಇವರಿದ್ದಾಗ 3 ಹಾಕಿ ವರ್ಲ್ಡ್ ಕಪ್ಗಳನ್ನು ನಾವು ಜಯಿಸಿದ್ದೀವಿ. ಅದೇ ರೀತಿಯಾಗಿ ಇವರು ಯಾವ ರೀತಿ ಸ್ಟಿಕ್ ಚಲಾಯಿಸ್ತಿದ್ರಪ್ಪ ಅಂದರೆ ಆ ಸ್ಟಿಕ್ಕು ಪ್ರತಿ ಸೆಕೆಂಡ್ಗೂ ಕೂಡ ವೇರಿಯೇಷನ್ ಆಗ್ತಾಯಿತ್ತು. ಕೆಲವೊಂದಿಷ್ಟು ಜನ ಏನು ಮಾಡ್ತಾಯಿದ್ರಪ್ಪ ಅಂದರೆ ಸ್ಟಿಕ್ನಲ್ಲಿ ಏನೋ ಮ್ಯಾಜಿಕ್ ಇದೆ ಅಂತ ಇವರ ಸ್ಟಿಕ್ಕನ್ನೇ ಮುರಿದು ನೋಡಿದಾರಂತೆ. ಆ ರೀತಿ ಹಾಕಿ ಕ್ರೀಡಾಪಟು ಇದ್ದರು. ಯಾರು? ಮೇಜರ್ ಧ್ಯಾನ್ ಚಂದ್. ಹೌದಾ? ಈ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನವಾದಂಥ ಆಗಸ್ಟ್ 29. ಯಾವುದು? ಆಗಸ್ಟ್ 29. ಈ ಆಗಸ್ಟ್ 29 ಏನಂತ ಆಚರಣೆ ಮಾಡ್ತೀವಪ್ಪ ಅಂದರೆ ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಣೆ ಮಾಡ್ತೀವಿ. ಹೌದಾ? ಇದಿಷ್ಟು ಏನು ಯಾವುದ್ರ ಬಗ್ಗೆ? ಮೇಜರ್ ಧ್ಯಾನ್ ಚಂದ್ ಅವ್ರ ಬಗ್ಗೆ ಆಯಿತು. ಮತ್ತು ಈ ಖೇಲ್ ರತ್ನ ಪ್ರಶಸ್ತಿಯ ಬಗ್ಗೆ. ನೆಕ್ಸ್ಟ್, ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಮೊದಲು ಏನಂತ ಕರಿತಾ ಇದ್ರು? ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕರೀತಿದ್ರು. ಏನು? ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕರೀತಿದ್ರು. ಹೌದಾ? ಪ್ರಸ್ತುತ ಇವರನ್ನು ಹೆಸರನ್ನು ಬದಲಾಯಿಸಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಎಂದು ಮರುನಾಮಕರಣ ಮಾಡಲಾಗಿದೆ. ನೆಕ್ಸ್ಟ್, ಡೆಸರ್ಟ್ ಸೈಕ್ಲೋನ್ ಸಮರಾಭ್ಯಾಸ. ಈ ಡೆಸರ್ಟ್ ಸೈಕ್ಲೋನ್ ಸಮರಾಭ್ಯಾಸ ಯಾವ್ಯಾವ ದೇಶಗಳ ನಡುವೆ ನಡೀತೈತೆ ಅಂದರೆ ಭಾರತ ಮತ್ತು UAE ದೇಶಗಳ ನಡುವೆ ನಡೀತೈತೆ. ಹೌದಾ? ನೆಕ್ಸ್ಟ್, ಇದೇ ರೀತಿ ಕೆಲವೊಂದಿಷ್ಟು ಸಮರಾಭ್ಯಾಸಗಳು ಇಂಪಾರ್ಟೆಂಟ್ ಆಗುತ್ತೆ. ಆ ಸಮರಾಭ್ಯಾಸಗಳನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಒಂದು ಸೂರ್ಯಕಿರಣ ಸಮರಾಭ್ಯಾಸ ಭಾರತ ಮತ್ತು ನೇಪಾಳ. ಯಾವುದು? ಭಾರತ ಮತ್ತು ನೇಪಾಳ. ಯಾವುದು? ಸೂರ್ಯಕಿರಣ. ನೋಟ್ ಮಾಡ್ಕೊಳ್ಳಿ, ಶಾರ್ಟ್ಕಟಾಗಿ ಬರೆದಿರ್ತೀನಿ. ನೆಕ್ಸ್ಟ್, ವಜ್ರ ಪ್ರಹಾರ ಮತ್ತು ಯುದ್ಧಾಭ್ಯಾಸ. ಈ ವಜ್ರ ಪ್ರಹಾರ ಮತ್ತು ಯುದ್ಧಾಭ್ಯಾಸ ಅನ್ನೋದು ಭಾರತ ಮತ್ತು ಅಮೇರಿಕಾ. ಸ್ಲೈನೆಕ್ಸ್ ಅನ್ನೋದು ಭಾರತ ಮತ್ತು ಶ್ರೀಲಂಕಾ. ಅದೇ ರೀತಿಯಾಗಿ 4 ಕಂಟ್ರಿ, ಕ್ವಾಡ್ ಕಂಟ್ರಿಗಳು ಅಂತ ಕರಿತೀವಿ. ಆ ಕ್ವಾಡ್ ಕಂಟ್ರಿಗಳು ಯಾವಪ್ಪ ಅಂದರೆ ಇಂಡಿಯಾ, ಆಸ್ಟ್ರೇಲಿಯಾ, USA, ನೆಕ್ಸ್ಟ್ ಇನ್ನೊಂದು ಬರೋದೇ ಜಪಾನ್. ಈ 4 ಕಂಟ್ರಿಗಳು ಸೇರಿಕೊಂಡು ಒಂದು ಸಮರಾಭ್ಯಾಸ ಮಾಡ್ತಾವೆ. ಆ ಸಮರಾಭ್ಯಾಸ ಯಾವುದಪ್ಪ ಅಂದರೆ ಮಲಬಾರ್ ಸಮರಾಭ್ಯಾಸ. ಯಾವ ಸಮರಾಭ್ಯಾಸ? ಮಲಬಾರ್ ಸಮರಾಭ್ಯಾಸ. ಕ್ವಾಡ್ ದೇಶಗಳು. ಯಾವ್ಯಾವ ಕ್ವಾಡ್ ದೇಶಗಳು? ಭಾರತ, ಅಮೇರಿಕಾ, ಆಸ್ಟ್ರೇಲಿಯಾ ಮತ್ತು ಜಪಾನ್. ಈ 4 ದೇಶಗಳು ಸೇರಿ ಮಲಬಾರ್ ಸಮರಾಭ್ಯಾಸವನ್ನು ಮಾಡ್ತಾರೆ. ಇಷ್ಟು ಸಮರಾಭ್ಯಾಸಗಳನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್, 2024ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಯಾರಪ್ಪ ಅಂದರೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ನೋಡಿ, ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಫ್ರಾನ್ಸ್ ದೇಶದ ಅಧ್ಯಕ್ಷರು. ಇವರನ್ನು 2024ರ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಕರೆದಿದ್ದಾರೆ. ಹೌದಾ?
ಗಣರಾಜ್ಯೋತ್ಸವವನ್ನು ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದರೆ ಜನವರಿ 26ರಂದು ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದರೆ 1950 ಜನವರಿ 26ರಂದು ಭಾರತ ಏನಾಯಿತು ಸಂವಿಧಾನವನ್ನು ಜಾರಿಗೆ ತಂದ ದಿನವಾದಂಥದ್ದು ಜನವರಿ 26ನ ಗಣರಾಜ್ಯ ದಿನವಾಗಿ ಆಚರಣೆ ಮಾಡ್ತೀವಿ. ಹೌದಾ. ಫಸ್ಟ್ ಗಣರಾಜ್ಯೋತ್ಸವಕ್ಕೆ ಯಾರ ಮುಖ್ಯ ಅತಿಥಿಯಾಗಿ ಬಂದಿದ್ರಪ್ಪ ಅಂದರೆ ಸುಕಾರ್ನೋ ಅಂತ ಬಂದಿದ್ದರು. ಯಾರು? ಸುಕಾರ್ನೋ. ಈ ಸುಕಾರ್ನೋ ಯಾವ ದೇಶದವರು ಸರ್ ಅಂತೇಳಿ ನೀವು ಕೇಳ್ಬೋದು. ಈ ಸುಕಾರ್ನೋ ಇಂಡೋನೇಷ್ಯಾ ದೇಶದವರು. ಯಾವ ದೇಶ? ಇಂಡೋನೇಷ್ಯಾ. ಇವರು ಮೊಟ್ಟ ಮೊದಲ ಬಾರಿಗೆ ಬಂದಿದ್ದರು. ಇವು ಪಾಯಿಂಟ್ಗಳನ್ನ ನೋಟ್ ಮಾಡ್ಕೊರಿ. ನೆಕ್ಸ್ಟ್ DRP ಎಕ್ಸಾಮ್ ಬರ್ತಾಯಿದೆ, ಸಿವಿಲ್ ಎಕ್ಸಾಮ್ ಬರ್ತಾಯಿದೆ. ಈ ಎಕ್ಸಾಮ್ಗಳಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಮೊನ್ನೆ CTA ಎಕ್ಸಾಮ್ ನಡೀತು, PSI ಎಕ್ಸಾಮ್ ನಡೀತು. ಆ ಎಕ್ಸಾಮ್ಗಳಲ್ಲಿ ನನ್ನ ಕ್ಲಾಸ್ಲಿಂದ ಮಿನಿಮಮ್ 15+ ನಿಯರ್ಲಿ ಈಕ್ವಲ್ ಟು 20 ಕ್ವಶನ್ಸ್ಗಳು ಬಂದಿದ್ದು ಎರಡೂ ಎಕ್ಸಾಮ್ನಲ್ಲೂ ಕೂಡ. ನಾನು ನಿಮ್ಗೆ ಪ್ರೂಫ್ ಸಮೇತ ಏನು ಮಾಡಿದ್ದೀನಿ, ಟೆಲಿಗ್ರಾಮ್ ಚಾನಲಲ್ಲಿ ಕಳಿಸಿದ್ದೀನಿ, ನೋಡ್ಕೊಳ್ಳಿ. ಇಷ್ಟು ನನ್ನ ಕ್ವಶನ್ಸು ಬಂದಿದ್ದು ಅಂತೇಳಿ. ಹೌದಾ. ಕೆಲವೊಂದಿಷ್ಟು ಕ್ವಶನ್ಸ್ಗಳು ನಾನು ನಾನು ರಿವಿಷನ್ ನೋಡಬೇಕಾಗುತ್ತೆ. ನನ್ನ ಕ್ಲಾಸನ್ನು ನೋಡಿ ಅದನ್ನು ನಿಮ್ಗೆ ಕಳಿಸ್ಬೇಕಾಗುತ್ತೆ. ಕೆಲವೊಂದಿಷ್ಟು ಸಿಕ್ಕಿದವು, ಅದಷ್ಟು ಕಳಿಸಿದ್ದೀನಿ. 12ರಿಂದ 13 ಕ್ವಶನ್ಸ್ ಸಿಕ್ಕಿದವು. ಪ್ರತಿಯೊಂದು CTA ಆಗಿರ್ಬೋದು, PSI ಆಗಿರ್ಬೋದು, ನನ್ನ ಕ್ಲಾಸ್ಲಿಂದ ಬಂದಿದ್ದು ಅಂತೇಳಿ. ಇನ್ನು ಕೆಲವೊಂದಿಷ್ಟು ಕ್ವಶನ್ಸ್ಗಳು ಅದಾವೆ, ಆದರೆ ಅವು ನೋಡೋಕ್ಕೆ ಹೋಗಿಲ್ಲ. ಯಾಕಪ್ಪ ಅಂದರೆ ನಾನು ಕೂಡ ಕಾಂಪಿಟೇಟಿವ್ ಸ್ಟಡಿ ಮಾಡ್ತಾಯಿದ್ದೀನಿ. ಮತ್ತು ನಿಮಗೂ ಕೂಡ ಬೇರೆ ಕ್ಲಾಸ್ಗಳನ್ನು ಮಾಡಬೇಕಂತೇಳಿ PDF ಮಾಡೋಕ್ಕೆ ನನಗೆ ಟೈಮ್ ಆಗುತ್ತೆ. ಅದಕ್ಕಾಗಿ ಮಾಡೋಕ್ಕೋಗಿಲ್ಲ. ಹೌದಾ. ನಿಮ್ಗೆ DA ಮತ್ತು ಸಿವಿಲ್ ಎಕ್ಸಾಮ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ GK ತರಗತಿಗಳನ್ನು ಪ್ರಾರಂಭ ಮಾಡ್ತೀನಿ. ಈಗಂತೂ DR ಹೋಗಿಬಿಡುತ್ತೆ, 28ಕ್ಕೆ ಆಗುತ್ತೆ. ಅದಕ್ಕಂತೂ ಮಾಡೋಕ್ಕಾಗಲ್ಲ. ಸಿವಿಲ್ ಪರೀಕ್ಷೆಗಳಿಗೆ, ಸಿವಿಲ್ PC ಪರೀಕ್ಷೆಗಳಿಗೆ ಏನು ಮಾಡ್ತೀನಿ, GK ತರಗತಿಗಳನ್ನು ಪ್ರೀವಿಯಸ್ ಇಯರಲ್ಲಿ ಬಿದ್ದಿರೋಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ತೆಗಿತೀನಿ. ನೆಕ್ಸ್ಟ್ ನಿಮಗೋಸ್ಕರ ಅಂತೇಳಿ ಕರೆಂಟ್ ಅಫೇರ್ಸ್ 6 ಇರ್ಲಿಕ್ಕಂದರೆ 8 ತಿಂಗಳ ಹಿಂದಿನಂಥ ಕರೆಂಟ್ ಅಫೇರ್ಸನ್ನು ಯಾವ ರೀತಿ ಮಾಡ್ತೀನಪ್ಪ ಅಂದರೆ ನ್ಯೂ ಟ್ಯಾಪ್ ಟೈಪ್ ಕ್ವಶನ್ಸನ್ನೇ ನಾನು ಫ್ರೇಮ್ ಮಾಡ್ತೀನಿ. ಕ್ವಶನ್ ಫ್ರೇಮ್ ಮಾಡಿ ಆ ಕ್ವಶನ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಹೌದಾ. ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತವೆ ನೋಡಿ. ನೆಕ್ಸ್ಟ್ 2023ರ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ ಗೌರವ ಯಾರ್ಯಾರಿಗೆ ನೀಡಲಾಗಿದೆ ಅಂದರೆ ವಿಜಯ್ ಅಮೃತರಾಜ್ ಮತ್ತು ಲಿಯಾಂಡರ್ ಪೇಸ್ ಅವರಿಗೆ ನೀಡಲಾಗಿದೆ. ನೆಕ್ಸ್ಟ್ FIH ಅಂದರೆ ಏನಪ್ಪ ಅಂದರೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಹಾಕಿ. ವರ್ಷದ ಗೋಲ್ ಕೀಪರ್ ಮಹಿಳಾ ಯಾರಪ್ಪ ಅಂದರೆ ಸವಿತಾ ಪುನಿಯಾ ಯಾರು ವರ್ಷದ ಗೋಲ್ ಕೀಪರ್ ಆಗಿ ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ FIH ವರ್ಷದ ಹಾಕಿ ಆಟಗಾರ ಗೌರವ ಯಾರಿಗೆ ನೀಡಲಾಗಿದೆ ಅಂದರೆ ಹಾರ್ದಿಕ್ ಸಿಂಗ್ ಅವರಿಗೆ ನೀಡಲಾಗಿದೆ. ನೆಕ್ಸ್ಟ್ 2023ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೋಡಿ ಫ್ರೆಂಡ್ಸ್. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವುದಕ್ಕೆ ನೀಡಲಾಗುತ್ತೆ ಅಂದರೆ ಸಾಹಿತ್ಯಕ್ಕೆ ನೀಡಲಾಗುತ್ತೆ. ಯಾವುದಕ್ಕೆ? ಸಾಹಿತ್ಯ. ಎಷ್ಟು ಭಾಷೆಗೆ ನೀಡಲಾಗುತ್ತೆ ಅಂದರೆ 24 ಭಾಷೆಗೆ ನೀಡಲಾಗುತ್ತೆ. ಆ 24 ಭಾಷೆಗಳು ಯಾವುವು? 22 ಸಂವಿಧಾನದಲ್ಲಿರುವಂಥ ಭಾಷೆಗಳು ಪ್ಲಸ್ ಇಂಗ್ಲೀಷು ಮತ್ತು ಇನ್ನೊಂದು ಭಾಷೆ ನೆನಪಾಗ್ತಾಯಿಲ್ಲ. ಟೋಟಲ್ 24 ಭಾಷೆಗಳಿಗೆ ನೀಡಲಾಗುತ್ತೆ. ಹೌದಾ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆಯಪ್ಪ ಅಂದರೆ 2023ನೇ ಸಾಲಿದು ಲಕ್ಷ್ಮೇಶ್ ತೋಳ್ಪಾಡಿ ಅವರಿಗೆ ನೀಡಲಾಗಿದೆ. ಇವರು ಕನ್ನಡ ವಿಭಾಗದಲ್ಲಿ ಯಾವ ಕೃತಿಗೆ ಅಂದರೆ ಮಹಾಭಾರತ ಅನುಸಂಧಾನ ಭಾರತ ಯಾತ್ರೆ ಎಂಬ ಕೃತಿಗೆ ಲಕ್ಷ್ಮೇಶ್ ತೋಳ್ಪಾಡಿ ಅವರ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ನೆಕ್ಸ್ಟ್ ವಿಶ್ವದ ಅತಿದೊಡ್ಡ ಕಾರ್ಪೊರೇಟ್ ಕಚೇರಿ ಸಂಕೀರ್ಣ ಎಲ್ಲಪ್ಪ ಅಂದರೆ ಸೂರತ್ನ ಡೈಮಂಡ್ ಬೋರ್ಸ್ನಲ್ಲಿ ನಿರ್ಮಾಣಗೊಂಡಿದೆ. 2023ರ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂದರೆ BR ಕಾಂಬೋಜ್ ಅವರಿಗೆ ನೀಡಲಾಗಿದೆ. ಹೌದಾ. ಈ MS ಸ್ವಾಮಿನಾಥನ್ ಅವರು ಯಾರಪ್ಪ ಅಂದರೆ ಇವರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ. ಯಾರು? ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? MS ಸ್ವಾಮಿನಾಥನ್. ಅದೇ ರೀತಿಯಾಗಿ ಹಸಿರು ಕ್ರಾಂತಿಯ ಪಿತಾಮಹ ಅಥವಾ ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ಯಾರಪ್ಪ ಅಂದರೆ ನಾರ್ಮನ್ ಬೋರ್ಲಾಗ್. ಯಾರು? ನಾರ್ಮನ್ ಬೋರ್ಲಾಗ್. ಹೌದಾ. ಇವರು MS ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿಯನ್ನು ಮಾಡ್ತಾರೆ. ಅಂದರೆ ಭಾರತ ದೇಶದಲ್ಲಿ ಆಹಾರ ಧಾನ್ಯಗಳ ಕೊರತೆ ಬಿದ್ದಾಗ ಇವರೇನು ಮಾಡ್ತಾರೆ, ಭತ್ತ ಮತ್ತು ಗೋಧಿ ಇವೆರಡು ಧಾನ್ಯಗಳನ್ನು ಹರಿಯಾಣ ಮತ್ತು ಪಂಜಾಬ್ ಎಂಬ 2 ರಾಜ್ಯಗಳಲ್ಲಿ ಏನು ಮಾಡ್ತಾರೆ, ಬಿತ್ತುವುದರ ಮೂಲಕ ಅಲ್ಲಿ ಏನು ಮಾಡ್ತಾರೆ, ವಿಶೇಷ ಭತ್ತದ ತಳಿ ಮತ್ತು ಗೋಧಿಯ ತಳಿ ಬೀಜಗಳನ್ನು ಬಿತ್ತಿ ಏನು ಮಾಡಲಾಗುತ್ತೆ, ಉತ್ಪಾದನೆಯನ್ನು ಹೆಚ್ಚಳ ಮಾಡಲಾಗುತ್ತೆ. ಅದನ್ನು ಹಸಿರು ಕ್ರಾಂತಿ ಅಂತ ಕರಿತೀವಿ. ಎಷ್ಟರಲ್ಲಪ್ಪ ಅಂದರೆ 1966ರಲ್ಲಿ ಮಾಡಲಾಗುತ್ತೆ. ಹೌದಾ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ. ಈ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಎಲ್ಲಿ ನಡೆಯಲಿದೆ ಅಂದರೆ ಅಯೋಧ್ಯೆಯಲ್ಲಿ ನಡೆಯಲಿದೆ. ಭಾರತೀಯ ನೌಕಾಪಡೆಗೆ INS ಇಂಫಾಲ್ ಯುದ್ಧ ನೌಕೆ ಏನಾಗಿದೆ, ಸೇರ್ಪಡೆಗೊಂಡಿದೆ. ನೆಕ್ಸ್ಟ್
2023ರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಯಾರಿಗೆ ನೀಡಲಾಗಿತ್ತಂದರೆ ಅಲಿ ಅಬ್ದುಲ್ ಅವಾದ್ ಮತ್ತು ಡೇನಿಯಲ್ ಬ್ಯಾರೆನೋವಾ ಅವರಿಗೆ ನೀಡಲಾಗಿದೆ. ಯುನೆಸ್ಕೋ ICS ಮಾನ್ಯತೆ ಗಾರ್ಬಾ ನೃತ್ಯ ನೋಡಿ, ಅಂದರೆ ಯುನೆಸ್ಕೋನ ಇಂಟರ್ನ್ಯಾಷನಲ್ ಕಲ್ಚರಲ್ ಹೆರಿಟೇಜ್ ಎಂಬ ಪಟ್ಟಿಗೆ ಯಾವುದು ಸೇರ್ಪಡೆಗೊಂಡಿದೆ? ಗಾರ್ಬಾ ನೃತ್ಯ ಸೇರ್ಪಡೆಗೊಂಡಿದೆ. ಈ ಗಾರ್ಬಾ ನೃತ್ಯ ಸಂಬಂಧಪಟ್ಟಿರೋದು ಗುಜರಾತ್ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಹೌದಾ? ಯುನೆಸ್ಕೋದ ಬಗ್ಗೆ ನೋಡ್ತಾ ಬರೋದಾದರೆ ಯುನೆಸ್ಕೋನ ವಿಸ್ತೃತ ರೂಪ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಇದು ಸ್ಥಾಪನೆಗೊಂಡದ್ದು 1945 ನವೆಂಬರ್ 16ರಂದು. ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದರೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. ಇದರ ಅಧ್ಯಕ್ಷರು ಯಾರಾದರಪ್ಪ ಅಂದರೆ ಆಡ್ರೆ ಅಜೌಲೆ ಅದರ. ಆಡ್ರೆ ಅಜೌಲೆ. ನೆಕ್ಸ್ಟ್, ಆದಿತ್ಯ L1 ನೌಕೆಯು L1 ಬಿಂದುವಿಗೆ ಯಶಸ್ವಿ ಸೇರ್ಪಡೆ. ನೋಡಿ ಫ್ರೆಂಡ್ಸ್, ಆದಿತ್ಯ L1 ನೌಕೆ ಬಗ್ಗೆ ನಿಮಗಂತೂ ಹಿಂದಿನ ಕ್ಲಾಸ್ಗಳಲ್ಲಿ ನಾನು ಹೇಳಿದ್ದೀನಿ. ಆದಿತ್ಯ L1 ನೌಕೆ ಏನಾಗಿತ್ತಪ್ಪ ಅಂದರೆ ಒಂದು ಸೂರ್ಯನ ಅಧ್ಯಯನಕ್ಕೆ ಕಳಿಸಿದಂಥ ಒಂದು ನೌಕೆ. ಹೌದಾ? ಸೂರ್ಯನನ್ನು ಏನು ಅಧ್ಯಯನ ಮಾಡುತ್ತದೆ ಸರ್ ಅಂದ್ರೆ ಅದರ ಶಾಖವನ್ನು ಮತ್ತು ಸೌರ ಮಾರುತವನ್ನು ಅಧ್ಯಯನ ಮಾಡುತ್ತೆ. ಹೌದಾ? ಅಧ್ಯಯನ ಮಾಡೋಕ್ಕೆ ಕಳಿಸಿದಂಥ ನೌಕೆಯು L1 ಬಿಂದುವಿನಲ್ಲಿ, L1 ಅಂದರೆ ಲ್ಯಾಂಗ್ರೇಂಜ್ ಪಾಯಿಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲ್ಯಾಂಗ್ರೇಂಜ್ ಪಾಯಿಂಟ್. ಈ ಲ್ಯಾಂಗ್ರೇಂಜ್ ಪಾಯಿಂಟ್ನಲ್ಲಿ ಏನಾಗಿದೆ? ಸೇರ್ಪಡೆಗೊಂಡಿದೆ. ಹೌದಾ? ಈ L1 ಆದಿತ್ಯ L1 ನೌಕೆಯನ್ನು ಯಾವಾಗ ಉಡಾವಣೆ ಮಾಡಲಾಗಿತ್ತು ಅಂದರೆ 2023ರ ಸೆಪ್ಟೆಂಬರ್ 2ರಂದು ಉಡಾವಣೆ ಮಾಡಲಾಗಿತ್ತು. ನೋಡಿ ಫ್ರೆಂಡ್ಸ್, ಈ ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೋರಿ, ಈ ಡೇಟ್ಗಳನ್ನು ಕೂಡ ನೆನ್ಪಿಟ್ಕೋರಿ. ಯಾಕಪ್ಪ ಅಂದರೆ ಮೊನ್ನೆ ನಡೆದ ಎಕ್ಸಾಮ್ನಲ್ಲಿ ಡೇಟ್ ಕೇಳಲಾಗಿತ್ತು. ಯಾವ ಎಕ್ಸಾಮ್ನಲ್ಲಪ್ಪ ಅಂದರೆ PSI ಸಿವಿಲ್ 545 ಎಕ್ಸಾಮ್ನಲ್ಲಿ ಏನು ಕೇಳಲಾಗಿತ್ತಪ್ಪ ಅಂದರೆ ಚಂದ್ರಯಾನ 3 ಉಡಾವಣೆಗೊಂಡ ದಿನಾಂಕವನ್ನು ಕೇಳಲಾಗಿತ್ತು. ಯಾವಾಗಪ್ಪ ಅಂದರೆ ಜುಲೈ 14, 2023ರಲ್ಲಿ ಉಡಾಯಿಸಲಾಗಿತ್ತು. ಹೌದಾ? ಜುಲೈ 14. ಆದರೆ ಅದು ಚಂದ್ರನ ದಕ್ಷಿಣ ಧ್ರುವಕ್ಕೆ ಯಾವಾಗ ಇಳಿತೈತಿ? ಆಗಸ್ಟ್ 23ರಂದು ಇಳಿತೈತಿ. ಯಾವಾಗ? ಆಗಸ್ಟ್ 23ರಂದು ಏನು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿತೈತಲ್ಲ, ಆ ದಿನವನ್ನು ಏನಂತ ಆಚರಣೆ ಮಾಡ್ತಾರೆ? ರಾಷ್ಟ್ರೀಯ ಬಾಹ್ಯಾಕಾಶ ದಿನವಾಗಿ ಘೋಷಣೆ ಮಾಡಲಾಗುತ್ತೆ. ಹೌದಾ? ನೋಡಿ, ಈ ಆದಿತ್ಯ L1 ನೌಕೆ ಸೆಪ್ಟೆಂಬರ್ 2ರಂದು 2023 ಸೆಪ್ಟೆಂಬರ್ 2ರಂದು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡಲಾಯಿತು. ಇದು ಯಾವಾಗ ಸೇರ್ಪಡೆಗೊಂಡಂದರೆ 2024ರ ಜನವರಿ 6ರಂದು ಸೇರ್ಪಡೆಗೊಂಡಿದೆ. ಈ ಯೋಜನೆ ಅವಧಿ ಎಷ್ಟಪ್ಪ ಅಂದರೆ 5 ವರ್ಷ. 5 ವರ್ಷ ಒಳಗೆ ಇದು ಕಾರ್ಯಾಚರಣೆ ನಡೆಸ್ತೈತಿ. ನೆಕ್ಸ್ಟ್, ಯಾವ ರಾಕೆಟನ್ನು ಬಳಸಲಾಗಿತ್ತಪ್ಪ ಅಂದರೆ PSLV C57 ಅನ್ನುವ ರಾಕೆಟನ್ನು ಬಳಸಲಾಗಿತ್ತು. ನೋಡಿ ಫ್ರೆಂಡ್ಸ್, PSLV ಭಾಳಷ್ಟು ಫೇಮಸ್ ರಾಕೆಟ್ ಇದು. ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅನ್ನೋದು ಇದರ ವಿಸ್ತೃತ ರೂಪ. ಇದನ್ನು ಏನಂತ ಕರೀತಾರಪ್ಪ ಅಂದರೆ ಇಸ್ರೋದ ವರ್ಕಿಂಗ್ ಹಾರ್ಸ್ ಅಂತ ಕರೀತಾರೆ. ಏನಂತ ಕರೀತಾರ? ಇಸ್ರೋದ ವರ್ಕಿಂಗ್ ಹಾರ್ಸ್ ಅಂತ ಕರೀತಾರೆ, ಅಥವಾ ವರ್ಕಿಂಗ್ ಹಾರ್ಸ್ ಆಫ್ ಇಸ್ರೋ ಅಂತ ಕರೀತಾರೆ. ಯಾಕೆ ಹಿಂಗೆ ಕರೀತಾರೆ ಸರ್ ಅಂತೇಳಿ ನೀವು ಕೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿಯವರೆಗೆ ಟೋಟಲ್ ಎಷ್ಟು ನೌಕೆಗಳನ್ನು ಅಂದರೆ 58 ರಾಕೆಟ್ಗಳನ್ನು ಉಡಾವಣೆ ಮಾಡಲಾಗಿದೆ. ಈ 58 ರಾಕೆಟ್ಗಳಲ್ಲಿ ಕೇವಲ 2 ರಾಕೆಟ್ಗಳು ಫೇಲ್ ಆಗಿದೆ. 56 ರಾಕೆಟ್ಗಳು ಸಕ್ಸಸ್ ಆಗಿದೆ. ಅದಕ್ಕಾಗಿ ಇದನ್ನು ಏನಂತ ಕರೀತಾರೆ? ಇಸ್ರೋದ ವರ್ಕಿಂಗ್ ಹಾರ್ಸ್ ಅಂತ ಕರೀತಾರೆ. ಹೌದಾ? ನೆಕ್ಸ್ಟ್, ಎಕ್ಸ್ಪೋಸ್ಯಾಟ್ ಉಪಗ್ರಹ. ಈ ಎಕ್ಸ್ಪೋಸ್ಯಾಟ್ ಉಪಗ್ರಹ ಯಾವುದಕ್ಕೆ ಸಂಬಂಧಪಟ್ಟೈತಿ ಅಂತ ನೋಡ್ತಾ ಬರೋದಾದರೆ ಇದು ಕಪ್ಪು ಕುಳಿಗಳು ಮತ್ತು ನ್ಯೂಟ್ರಾನ್ ಸ್ಟಾರ್ಗಳ ಅಧ್ಯಯನಕ್ಕಾಗಿ ಇಸ್ರೋ ಸಂಸ್ಥೆ ಏನು ಮಾಡಿದೆ? ಎಕ್ಸ್ಪೋಸ್ಯಾಟ್ ಎಂಬ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಈ ಕಪ್ಪು ಕುಳಿಗಳು ಮತ್ತು ನ್ಯೂಟ್ರಾನ್ ಸ್ಟಾರ್ಗಳು ಎಲ್ಲಿ ಕಂಡುಬರ್ತಾವೆ ಸರ್ ಅಂದರೆ ಇವು ಸೂರ್ಯನಲ್ಲಿ ಕಂಡುಬರ್ತವೆ. ಎಲ್ಲಿ? ಸೂರ್ಯನಲ್ಲಿ ಕಪ್ಪು ಕುಳಿಗಳು ಮತ್ತು ನ್ಯೂಟ್ರಾನ್ ಸ್ಟಾರ್ಗಳ ಅಧ್ಯಯನಕ್ಕಾಗಿ ಏನು ಮಾಡಿದೆ? ಎಕ್ಸ್ಪೋಸ್ಯಾಟ್ ಎಂಬ ಉಪಗ್ರಹವನ್ನು ಇಸ್ರೋ ಉಡಾವಣೆ ಮಾಡಿದೆ. ಯಾವಾಗ ಉಡಾವಣೆ ಮಾಡಿದೆ ಅಂದರೆ 2024ರ ಜನವರಿ 1ರಂದು ಉಡಾವಣೆ ಮಾಡಿದೆ. ಯಾವ ವಾಹನವನ್ನು ಬಳಸಿ ಅಂದರೆ PSLV C58 ಎಂಬ ರಾಕೆಟನ್ನು ಬಳಸಿ ಉಡಾವಣೆ ಮಾಡಲಾಗಿದೆ. ಹೌದಾ? ರಾಕೆಟ್ ಅಂದರೆ ಏನು ಸರ್ ಅಂತೇಳಿ ನೀವು ಕೇಳ್ಬೋದು. ರಾಕೆಟ್ ಈಸ್ ಅ ಡೆವೈಸ್ ವಿಚ್ ಈಸ್ ಯೂಸ್ ಟು ಪ್ಲೇಸ್ ದ ಸ್ಯಾಟಲೈಟ್ ಇನ್ ಟು ದಿ ಆರ್ಬಿಟ್. ಅಂದರೆ ರಾಕೆಟ್ ಅಂದರೆ ಏನು? ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸುವಂಥ ಒಂದು ವಾಹನವೇ ರಾಕೆಟ್ ಆಗಿದೆ. ಹೌದಾ? ನೆಕ್ಸ್ಟ್, ಇಸ್ರೋ ಭಾಳ ನ್ಯೂಸ್ನಲ್ಲಿ ಐತಿ. ಇಸ್ರೋದ ಬಗ್ಗೆ ನೋಡ್ಕೊಂಡು ಬಿಡೋಣ. ಇಸ್ರೋದ ವಿಸ್ತೃತ ರೂಪ ಏನಪ್ಪ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಇದು ಸ್ಥಾಪನೆಗೊಳ್ಳೋದು 1969 ಆಗಸ್ಟ್ 15ರಂದು.
ಕೇಂದ್ರ ಕಚೇರಿಯಲ್ಲಿ ಹೊಂದಿತ್ತಪ್ಪ ಅಂದರೆ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿದೆ. ಎಲ್ಲಿ? ಬೆಂಗಳೂರು. ಇದರ ಅಧ್ಯಕ್ಷರು ಯಾರಾದಾರಪ್ಪ ಅಂದರೆ ಎಸ್ ಸೋಮನಾಥನ್. ಯಾರಾದರೆ? ಎಸ್ ಸೋಮನಾಥನ್. ಹೌದಾ? ನೆಕ್ಸ್ಟ್ ಎಲ್ಲವನ್ನ ಪಾಯಿಂಟ್ ಮಾಡ್ಕೊಳ್ಳಿ, ಒಂದು ನೋಟ್ಸ್ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ಗುರುಗ್ರಹದ ಉಪಗ್ರಹಗಳಾದ ನೋಡಿ, ಗುರುಗ್ರಹದ ಉಪಗ್ರಹಗಳು ಯಾವುವು? ಗ್ಯಾನಿಮೇಡ, ಕ್ಯಾಲಿಸ್ಟ್ರೋ ಮತ್ತು ಯುರೋಪ್. ಇನ್ನೊಂದು ಬರುತ್ತೆ ಅಯ್ಯೋ ಅಂತ ಬರುತ್ತೆ. ಹೌದಾ? ಆದರೆ ಈ 3 ಉಪಗ್ರಹಗಳ ಸಂಶೋಧನೆಗಾಗಿ ESA ಅನ್ನುವಂಥ ಒಂದು ಬಾಹ್ಯಾಕಾಶ ಸಂಸ್ಥೆ, ESA ಅಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅನ್ನುವಂಥ ಬಾಹ್ಯಾಕಾಶ ಸಂಸ್ಥೆ ಏನು ಮಾಡಿದೆ? ಜ್ಯೂಸ್ ಎಂಬ ಉಪಗ್ರಹವನ್ನು ಉಡಾವಣೆ ಮಾಡಿದೆ. ಯಾವುದಕ್ಕಾಗಿ? ಗುರುಗ್ರಹದ ಉಪಗ್ರಹಗಳಾದ ಗ್ಯಾನಿಮೇಡ, ಕ್ಯಾಲಿಸ್ಟ್ರೋ ಮತ್ತು ಯುರೋಪ್ನ ಸಂಶೋಧನೆಗಾಗಿ ESA ಎಂಬ ಸಂಸ್ಥೆಯು ಜ್ಯೂಸ್ ಎಂಬ ಉಪಗ್ರಹವನ್ನು ಉಡಾವಣೆ ಮಾಡಿದೆ. ಹೌದಾ? ನೆಕ್ಸ್ಟ್ 16ನೇ ಕೇಂದ್ರ ಹಣಕಾಸು ಆಯೋಗ. ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಕೇಂದ್ರ ಹಣಕಾಸು ಆಯೋಗ ಅಂದರೆ ಏನು? ಇದು ಏನು ಮಾಡುತ್ತೆ ಅಂದ್ರಪ್ಪ ಅಂದರೆ, ಕೇಂದ್ರದಿಂದ ರಾಜ್ಯಗಳಿಗೆ ಎಷ್ಟು ಪಾಲು ಹೋಗಬೇಕು, ಅಂದರೆ ಎಷ್ಟು ಹಣದ ಪಾಲು ಹೋಗ್ಬೇಕಂತೇಳಿ ನಿರ್ಧಾರ ಮಾಡೋದು ಯಾವುದು? ಕೇಂದ್ರ ಹಣಕಾಸು ಆಯೋಗ. ಈ ಕೇಂದ್ರ ಹಣಕಾಸು ಆಯೋಗವನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದರೆ, ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಪ್ರತಿ 5 ವರ್ಷಕ್ಕೊಮ್ಮೆ. ಎಷ್ಟು ವರ್ಷಕ್ಕೊಮ್ಮೆ? ಪ್ರತಿ 5 ವರ್ಷಕ್ಕೊಮ್ಮೆ ನೇಮಕ ಮಾಡ್ತಾರೆ. ಹಾಗಾದರೆ ಇವಾಗ ಪ್ರಸ್ತುತ ಇರೋದು 15ನೇ ಹಣಕಾಸು ಆಯೋಗ ಐತಿ. ಎಷ್ಟನೇದ್ದು? 15ನೇ ಹಣಕಾಸು ಆಯೋಗ. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರದಾರಪ್ಪ ಅಂದರೆ NK ಸಿಂಗ್ ಅವರು ಅದಾರ. ಯಾರದಾರ? NK ಸಿಂಗ್ ಅವರು ಅದಾರ. ಹೌದಾ? ಈ 15ನೇ ಹಣಕಾಸು ಆಯೋಗದ ಅವಧಿ ನೋಡ್ತಾ ಬರೋದಾದರೆ 2021ರಿಂದ 2026. ಯಾಕೆ ಅವಧಿ ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ನಡೆದ ಸಿವಿಲ್ PSI ಪರೀಕ್ಷೆಯಲ್ಲಿ 16ನೇ ಹಣಕಾಸು ಆಯೋಗದ ಅವಧಿಯನ್ನು ಕೇಳಲಾಗಿತ್ತು. ನೀವು 15ನೇದು ಕೇಳ್ಬೋದು. ಹೌದಾ? 2021ರಿಂದ 26 15ನೇ ಹಣಕಾಸು ಆಯೋಗದ ಅವಧಿ. 15ನೇ ಹಣಕಾಸು ಆಯೋಗ ಏನಂತ ಶಿಫಾರಸು ಮಾಡುತ್ತೆ ಅಂದರೆ, ರಾಜ್ಯಗಳಿಗೆ 41% ಪಾಲನ್ನು ನೀಡಬೇಕಂತೇಳಿ ಶಿಫಾರಸು ಮಾಡುತ್ತೆ. ಮತ್ತು 1 ಪಾಲನ್ನು ಜಮ್ಮು ಕಾಶ್ಮೀರಕ್ಕೆ ಬಳಸುತ್ತೆ ಹೇಳುತ್ತೆ. ನೆಕ್ಸ್ಟ್ ಈ 16ನೇ ಹಣಕಾಸು ಆಯೋಗದ ಬಗ್ಗೆ ನೋಡ್ತಾ ಬರೋದಾದರೆ, ಇದು ಅಧ್ಯಕ್ಷರು ಯಾರಾದಾರಪ್ಪ ಅಂದರೆ ಅರವಿಂದ್ ಪನಗಾರಿಯಾ. ಯಾರು? ಅರವಿಂದ್ ಪನಗಾರಿಯಾ. ಅವಧಿ 2026ರಿಂದ 2031. ಹೌದಾ? ಕೇಂದ್ರ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟ ವಿಧಿ 2280ನೇ ವಿಧಿ. ಸಾರಿ, ಬಾಯಲ್ಲಿ ಬಂದುಬಿಡ್ತು. 280ನೇ ವಿಧಿ. ಅದು 2000 ಬಂದುಬಿಡ್ತು. 280ನೇ ವಿಧಿ ಸಂಬಂಧಪಟ್ಟಿರೋದು ಕೇಂದ್ರ ಹಣಕಾಸು ಆಯೋಗಕ್ಕೆ. ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಮೊದಲ ಮಹಿಳಾ ಮುಖ್ಯಸ್ಥೆ ಯಾರಪ್ಪ ಅಂದರೆ ನೀನಾ ಸಿಂಗ್. ಹೌದಾ? ನೆಕ್ಸ್ಟ್ ITBPಯ ನೂತನ ಮಹಾನಿರ್ದೇಶಕರು ಯಾರಪ್ಪ ಅಂದರೆ ರಾಹುಲ್ ರಸ್ಗೋತ್ರಾ. ITBP ಅಂದರೆ ಏನಪ್ಪ ಅಂದರೆ, ಅದರ ವಿಸ್ತೃತ ರೂಪ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್. ನೆನಪಿಟ್ಕೊಳ್ಳಿ, ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್. ಅದೇ ರೀತಿಯಾಗಿ CRPFನ ನೂತನ ಮಹಾನಿರ್ದೇಶಕರಾಗಿ ಅನೀಶ್ ದಯಾಳ್ ಸಿಂಗ್ ಅವರು ನೇಮಕಗೊಂಡಿದ್ದಾರೆ. CRPFನ ವಿಸ್ತೃತ ರೂಪ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ನೆಕ್ಸ್ಟ್ ಕೇಶವಾನಂದ್ ಭಾರತಿ ಪ್ರಕರಣ 1973. ಈ ಪ್ರಕರಣ ವೆರಿ ಇಂಪಾರ್ಟೆಂಟ್ ಪ್ರಕರಣ. ಈ ಪ್ರಕರಣ ಎಷ್ಟು ವರ್ಷ ಪೂರೈಸಿದೆಯಪ್ಪ ಅಂದರೆ 50 ವರ್ಷ ಪೂರೈಸಿದೆ. ಕೇಶವಾನಂದ್ ಭಾರತಿ ಪ್ರಕರಣ ಅತಿ ಹೆಚ್ಚು ನ್ಯಾಯಾಧೀಶರನ್ನು ಒಳಗೊಂಡಂಥ ಪ್ರಕರಣ. ಎಷ್ಟು ಜನ ನ್ಯಾಯಾಧೀಶರಿದ್ರಪ್ಪ ಅಂದರೆ 13 ಜನ ನ್ಯಾಯಾಧೀಶರನ್ನು ಇದು ಒಳಗೊಂಡಿತ್ತು. ನೆಕ್ಸ್ಟ್ ಫೋರ್ಬ್ಸ್ ಪಟ್ಟಿಯಲ್ಲಿ ಭಾರತದ 4 ಮಹಿಳೆಯರು ಯಾರ್ಯಾರಪ್ಪ ಅಂದರೆ, ಹಣಕಾಸು ಸಚಿವೆ, ವಿತ್ತ ಸಚಿವೆಯಾದಂಥ, ಕೇಂದ್ರ ವಿತ್ತ ಸಚಿವೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರು 32ನೇ ಸ್ಥಾನವನ್ನು ಪಡೆದಿದ್ದಾರೆ. ರೋಶಿನಿ ನಾಡರ್ ಅವರು 60ನೇ ಸ್ಥಾನ, ಸೋಮಾ ಮಂಡಲ್ ಅವರು 70ನೇ ಸ್ಥಾನ, ಕಿರಣ್ ಮಜುಂದರ್ ಶಾ ಅವರು 76ನೇ ಸ್ಥಾನ. ನೆಕ್ಸ್ಟ್ ಕರ್ನಾಟಕ ರಾಜ್ಯಕ್ಕೆ 2023ರ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿ. ನೋಡಿ ಫ್ರೆಂಡ್ಸ್, ಇಂಪಾರ್ಟೆಂಟ್ ಇದು. ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿ ಯಾವ ರಾಜ್ಯಕ್ಕೆ ದೊರೆತಿದೆ ಅಂದರೆ ಕರ್ನಾಟಕ ರಾಜ್ಯಕ್ಕೆ. ಎಷ್ಟನೇದ್ದು? 2023. ಅದೇ ರೀತಿಯಾಗಿ ಟೈಮ್ಸ್ ಮ್ಯಾಗಝಿನ್ ವರ್ಷದ ವ್ಯಕ್ತಿ ಯಾರಪ್ಪ ಅಂದರೆ ಟೇಲರ್ ಸ್ವಿಫ್ಟ್ ಅವನವರು ಟೈಮ್ಸ್ ಮ್ಯಾಗಝಿನ್ ವರ್ಷದ ವ್ಯಕ್ತಿ. ಗುಜರಾತ್ನಲ್ಲಿ ಸೂರ್ಯ ನಮಸ್ಕಾರ ಗಿನ್ನಿಸ್ ದಾಖಲೆಗೆ ಸೇರ್ಪಡೆಗೊಂಡಿದೆ. ಅದು ಏನು, ಅದರ ಬಗ್ಗೆ ನೋಡ್ತಾ ಬರೋಣ. 2024ರ ಜನವರಿ 1ರಂದು ನಡೆದ 108 ಸ್ಥಳಗಳಲ್ಲಿ ಏಕಕಾಲದಲ್ಲಿ 50,000 ಮಂದಿ, ಎಷ್ಟು ಸಾವಿರ ಮಂದಿ? 50,000 ಮಂದಿ ಸೂರ್ಯ ನಮಸ್ಕಾರ ಮಾಡುವ ಮೂಲಕ ಏನು ಮಾಡಲಾಗಿದೆ? ಗಿನ್ನಿಸ್ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಎಲ್ಲಿ? ಗುಜರಾತ್ನಲ್ಲಿ. ಎಷ್ಟು ಸಾವಿರ ಜನ? 50,000 ಜನ. ಯಾವಾಗ? 2024ರ ಜನವರಿ 1ರಂದು. ಎಷ್ಟು ಸ್ಥಳಗಳಲ್ಲಿ? 108 ಸ್ಥಳಗಳಲ್ಲಿ. ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್
ಜಗತ್ತಿನ ಅತಿ ದೊಡ್ಡ ಧ್ಯಾನ ಕೇಂದ್ರ ಯಾವುದಪ್ಪ ಅಂದರೆ ಸ್ವರವೇದ ಮಂದಿರ ವಾರಣಾಸಿ. ಈ ಸ್ವರವೇದ ಮಂದಿರ ಅನ್ನೋದು ಏನು? ಜಗತ್ತಿನ ಅತಿ ದೊಡ್ಡ ಧ್ಯಾನ ಕೇಂದ್ರ. ಇವೆಯಲ್ಲಿ ಕಂಡು ಬರ್ತೈತಿ? ವಾರಣಾಸಿಯಲ್ಲಿ. ನೀತಿ ಆಯೋಗದ ಮಹತ್ವಾಕಾಂಕ್ಷಿ ತಾಲೂಕು ಕಾರ್ಯಕ್ರಮ ದಕ್ಷಿಣ ಭಾರತದಲ್ಲಿ ಮಸ್ಕಿ ತಾಲೂಕು ಪ್ರಥಮ ಸ್ಥಾನ. ಯಾವುದರಲ್ಲಿ? ಮಹತ್ವಾಕಾಂಕ್ಷಿ ತಾಲೂಕು ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕು ಏನು ಮಾಡಿದೆ? ದಕ್ಷಿಣ ಭಾರತದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. 2024ರ ಏಕಲವ್ಯ ಶಾಲೆಗಳ ರಾಷ್ಟ್ರೀಯ ಕ್ರೀಡಾಕೂಟದ ಆತಿಥ್ಯ ವಹಿಸಿದ ನಗರ ಮೈಸೂರು. ನೆಕ್ಸ್ಟ್, 2023 ಸಾಲಿನ ವಿಶ್ವ ಕೊಡವ ಸಮ್ಮೇಳನ ಎಲ್ಲಿ ನಡೆಯಲಿದೆಪ್ಪ ಅಂದರೆ ಮಡಿಕೇರಿಯಲ್ಲಿ ನಡೆಯಲಿದೆ. ದೇಶದಲ್ಲಿನ ಒಡಿಸ್ಸಾದ ಸಿಮ್ಲಿಪಾಲ್ ಎಂಬ ಒಂದು ಉದ್ಯಾನವನದಲ್ಲಿ, ರಾಷ್ಟ್ರೀಯ ಉದ್ಯಾನವನದಲ್ಲಿ 10 ಕಪ್ಪು ಹುಲಿಗಳು ಕಂಡುಬಂದಿದೆ. ಇದು ಏನಪ್ಪ ಅಂದರೆ ಹುಲಿ ಸಂರಕ್ಷಣಾ ಪ್ರದೇಶ, ರಾಷ್ಟ್ರೀಯ ಉದ್ಯಾನವನ ಅಲ್ಲ, ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ 10 ಕಪ್ಪು ಹುಲಿಗಳು ಕಂಡುಬಂದಿದೆ. ಎಲ್ಲಿ? ಒರಿಸ್ಸಾದ ಸಿಮ್ಲಿಪಾಲ್ನಲ್ಲಿ. ವಿಶ್ವದ 4ನೇ ಅತಿ ದೊಡ್ಡ ವಿಮಾ ಸಂಸ್ಥೆ ಯಾವುದಪ್ಪ ಅಂದರೆ LIC ಸಂಸ್ಥೆ. LICಯ ವಿಸ್ತೃತ ರೂಪ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದು ಯಾವಾಗ ಸ್ಥಾಪನೆಗೊಂಡಂತಂದರೆ 1956 ಸೆಪ್ಟೆಂಬರ್ 1ರಂದು ಸ್ಥಾಪನೆಗೊಂಡಿತು. ನೆಕ್ಸ್ಟ್, ಮಧ್ಯಪ್ರದೇಶ ಸರ್ಕಾರದ ತಾನ್ಸೇನ್ ಪ್ರಶಸ್ತಿಯನ್ನು ಪಡೆದವರು ಯಾರಪ್ಪ ಅಂದರೆ ಪಂಡಿತ್ ಗಣಪತಿ ಭಟ್ ಅವರು. ಈಗ 2023ರ ತಾನ್ಸೇನ್ ಸಂಗೀತ ಉತ್ಸವ ಎಲ್ಲಿ ನಡೆಯಲಿದೆ ಅಂದರೆ ಎಲ್ಲಿ ನಡೆದಿದೆ ಅಂದರೆ ಮಧ್ಯಪ್ರದೇಶದಲ್ಲಿ ನಡೆದಿದೆ. ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿ ಯಾರ ನೇಮಕಗೊಂಡಿದ್ದಾರೆ ಅಂದರೆ ಕ್ರೋಟಾ ಶ್ರೀನಿವಾಸ್ ಪೂಜಾರಿ ಅವರು ನೇಮಕಗೊಂಡಿದ್ದಾರೆ. ನೆಕ್ಸ್ಟ್ ಏನಪ್ಪ ಅಂದರೆ IUCN, ಇದು ICUN ಆಗಿಬಿಟ್ಟಿದೆ, ಸಾರಿ ಫ್ರೆಂಡ್ಸ್. IUCN ಇಂಟರ್ನ್ಯಾಷನಲ್ ಯೂನಿಯನ್ ಕಾನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್ ಏನು ಮಾಡುತ್ತೆ ಅಂದರೆ ಅದರ ರೆಡ್ ಲಿಸ್ಟ್ನಲ್ಲಿ ಏನಿದೆ, ಅಳಿವಿನಂಚಿನಲ್ಲಿರುವಂಥ ಒಂದು ಆಲಿವ್ ರಿಡ್ಲೆ ಕಡಲಾಮೆಗಳ ಸುರಕ್ಷತೆಗಾಗಿ ಒಡಿಸ್ಸಾ ವೀಲರ್ ದ್ವೀಪದಲ್ಲಿ ಏನು ಮಾಡಲಾಗಿದೆ, 3 ತಿಂಗಳ ಕಾಲ ಕ್ಷಿಪಣಿ ಪರೀಕ್ಷೆಯನ್ನು ಸ್ಥಗಿತಗೊಳಿಸಲಾಗಿದೆ. ನೋಡಿ, ರೆಡ್ ಡಾಟಾ ಬುಕ್ ಅಥವಾ ರೆಡ್ ಲಿಸ್ಟ್ ಎಲ್ಲಿ ಇರ್ತದಪ್ಪ ಅಂದರೆ IUCNನಲ್ಲಿ ಇರುತ್ತೆ. ಅದರಲ್ಲಿ ಅಳಿವಿನಂಚಿನಲ್ಲಿರುವಂಥ ಪ್ರಾಣಿ ಯಾವುದು? ಆಲಿವ್ ರಿಡ್ಲೆ ಕಡಲಾಮೆಗಳು. ಅದು ಎಲ್ಲಿ ಕಂಡು ಬರ್ತೈತಪ್ಪ ಅಂದರೆ ಒಡಿಸ್ಸಾದ ವೀಲರ್ ದ್ವೀಪದಲ್ಲಿ ಕಂಡುಬರುತ್ತೆ. ಹೌದಾ? ಈ ರೀತಿಯಾಗಿ ಕ್ವಶನ್ ಕೇಳ್ಬೋದು. ಅದಕ್ಕೋಸ್ಕರ ಅದರ ಸುರಕ್ಷತೆಗಾಗಿ ಏನು ಮಾಡಲಾಗಿದೆ, 3 ತಿಂಗಳ ಕಾಲ ಕ್ಷಿಪಣಿ ಪರೀಕ್ಷೆಯನ್ನು ಸ್ಥಗಿತಗೊಳಿಸಲಾಗಿದೆ. ನೆಕ್ಸ್ಟ್, ಸೂಪರ್ ಆ್ಯಪ್ ಬಿಡುಗಡೆಗೊಳಿಸಿದ ಭಾರತೀಯ ರೈಲ್ವೆ. ಈ ಕ್ವಶನ್ ಯಾವ ರೀತಿ ಕೇಳ್ಬೋದಪ್ಪ ಅಂದರೆ ಸೂಪರ್ ಆ್ಯಪನ್ನು ಯಾವುದು ಬಿಡುಗಡೆಗೊಳಿಸಿದೆ ಅಂದರೆ ಅರ್ಥ ಕೇಳ್ಬೋದು. ಯಾವುದು? ಭಾರತೀಯ ರೈಲ್ವೆ. ನೆಕ್ಸ್ಟ್, ಯುವ ನಿಧಿ ಯೋಜನೆ ಜಾರಿ. ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿತ್ತು. ಅದರಲ್ಲಿ 5ನೇ ಯೋಜನೆಯಾದಂಥ ಯುವ ನಿಧಿ ಯೋಜನೆ ಜಾರಿಗೊಂಡಿದೆ. ಯಾವಾಗ ಜಾರಿಗೊಂಡಿದೆ ಅಂದರೆ 2024ರ ಜನವರಿ 12ರಂದು ಶಿವಮೊಗ್ಗದಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ, ಜಾರಿಗೆ ಮಾಡಿದ್ದಾರೆ. ಇದು ಏನಪ್ಪ ಅಂದರೆ 2 ವರ್ಷಗಳವರೆಗೆ ಅಥವಾ ಉದ್ಯೋಗ ಸಿಗುವವರೆಗೆ ಯಾವುದು ಮೊದಲೇ ಅನ್ವಯವಾಗುತ್ತಲ್ಲ ಅದು. ಅಂದರೆ ಯಾವ ರೀತಿ ಅಂದ್ರಪ್ಪ ಅಂದರೆ ಇವಾಗ ನಿಮಗೆ 2 ವರ್ಷಗಳು ಪೂರೈಸುವುದರೊಳಗಾಗಿ ಉದ್ಯೋಗ ಸಿಕ್ತಪ್ಪ ಅಂದರೆ ನಿಮಗೇನಾಗುತ್ತೆ, ಯುವ ನಿಧಿ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಈ ಯುವ ನಿಧಿ ಯೋಜನೆಗೆ ನೀವು ಪಡಿಬೇಕಪ್ಪ ಅಂದರೆ ಯಾವ ರೀತಿ ಅರ್ಹರಾಗ್ತೀರಪ್ಪ ಅಂದರೆ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿ 6 ತಿಂಗಳಾಗಿರಬೇಕು ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಮಾಡಿ 6 ತಿಂಗಳ ಪೂರ್ಣಗೊಂಡಿರಬೇಕು. ಹೌದಾ? ನೀವು ಮುಂದೆ ಯಾವುದೇ ಒಂದು ಏನು ಮಾಡಿರಬಾರ್ದು, ಎಜುಕೇಷನ್ಗೆ ಹಚ್ಚಿರಬಾರ್ದು. ಈ ಡಿಗ್ರಿ ಮುಗಿಸಿ ಬೇರೆ ಯಾವುದೇ ಕೋರ್ಸಿಗೆ ಹಚ್ಚಿರಬಾರ್ದು, ಡಿಪ್ಲೊಮಾ ಮುಗಿಸಿ ಬೇರೆ ಯಾವುದೇ ಕೋರ್ಸಿಗೆ ಹಚ್ಚಿರಬಾರ್ದು. ಮತ್ತು ಯಾವಾಗ ಮುಗಿದಿರಬೇಕಪ್ಪ ಅಂದರೆ 2023ರಲ್ಲಿ ಪ್ರೆಸೆಂಟ್ ಮುಗಿದಿದ್ದರೆ ಅವ್ರು ಏನು ಮಾಡ್ತಾರೆ, ಅವರಿಗೆ ಅರ್ಹರಾಗಿರ್ತಾರೆ ಅಪ್ಲೈ ಮಾಡೋಕ್ಕೆ. ಹೌದಾ? ಡಿಗ್ರಿ ಮಾಡಿದವರಿಗೆ ಎಷ್ಟು ಅಂದರೆ 3,000 ರೂಪಾಯಿ ಮಾಸಿಕ ಇರುತ್ತೆ. ಡಿಪ್ಲೊಮಾ ಮಾಡಿದವರಿಗೆ 1,500 ಮಾಸಿಕ ಇರುತ್ತೆ. ನೆಕ್ಸ್ಟ್, ಕೊನೆಯದಾಗಿ ಏನಪ್ಪ ಅಂದರೆ ಡಿಸೆಂಬರ್ ತಿಂಗಳ ಪ್ರಮುಖ ದಿನಾಚರಣೆಗಳನ್ನು ನೋಡ್ತಾ ಬರೋಣ. ಮೊದಲನೇದಾಗಿ ಡಿಸೆಂಬರ್ 1ರಂದು ವಿಶ್ವ ಏಡ್ಸ್ ದಿನವನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಡಿಸೆಂಬರ್ 2ರಂದು ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನ. ಹೌದಾ? ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನ ಅಂದ್ರೆ ಇದರ ಬಗ್ಗೆ ನೋಡ್ತಾ ಬರೋದಾದರೆ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಅನಿಲ ದುರಂತ ಸಂಭವಿಸುತ್ತೆ. ಯಾವಾಗ? ಡಿಸೆಂಬರ್ 2, 1984ರಲ್ಲಿ ಅನಿಲ ದುರಂತ ಸಂಭವಿಸುತ್ತೆ. ಆ ಅನಿಲ ದುರಂತ ಸಂಭವಿಸಿದ್ದಕ್ಕಾಗಿ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ಮಾಡಬೇಕು ಅಂತೇಳಿ ನಿಯಂತ್ರಣ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 2ರಂದು ಆಚರಣೆ ಮಾಡ್ತಾ ಬರ್ತಾಯಿದ್ದೀವಿ. ಹೌದಾ? ನಾವು ಏಡ್ಸ್ ಬಗ್ಗೆ ನೋಡ್ತಾ ಬರೋದಾದರೆ ವಿಶ್ವ ಏಡ್ಸ್ ದಿನ ಅಂತೇಳಿ ಡಿಸೆಂಬರ್ 1 ಅಂತ ಇದೆ.
ಈ ಏಡ್ಸ್ ಯಾವುದರಿಂದ ಬರ್ತೈತಪ್ಪ ಅಂದರೆ HIV ಎಂಬ ವೈರಸ್ನಿಂದ ಬರ್ತೈತಿ. ಈ HIV ವಿಸ್ತೃತ ರೂಪ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಅದೇ ರೀತಿಯಾಗಿ ಏಡ್ಸ್ನ ವಿಸ್ತೃತ ರೂಪ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಹೌದಾ. ರೆಡ್ ರಿಬ್ಬನ್ ರೈಲನ್ನು ಏಡ್ಸ್ ಜಾಗೃತಿಗಾಗಿ ಏನು ಮಾಡಲಾಗಿದೆ, ಜಾರಿಗೆ ಹೋಲಿಸಲಾಗಿದೆ. ನೆಕ್ಸ್ಟ್ ಡಿಸೆಂಬರ್ 2ರಂದು ಇನ್ನೊಂದು ದಿನಾಚರಣೆ ಆಚರಣೆ ಮಾಡ್ತೀವಿ, ವಿಶ್ವ ಕಂಪ್ಯೂಟರ್ ಸಾಕ್ಷರತಾ ದಿನ. ಹೌದಾ. ನೆಕ್ಸ್ಟ್ ಡಿಸೆಂಬರ್ 4ರಂದು ರಾಷ್ಟ್ರೀಯ ನೌಕಾಪಡೆ ದಿನ. ರಾಷ್ಟ್ರೀಯ ನೌಕಾಪಡೆ ದಿನ ಡಿಸೆಂಬರ್ 4. ಭೂಸೇನಾ ದಿನ ಜನವರಿ 15. ಅದೇ ರೀತಿಯಾಗಿ ವಾಯುಪಡೆ ದಿನ ಅಕ್ಟೋಬರ್ 8. ನೆಕ್ಸ್ಟ್ ವಿಶ್ವ ಮಣ್ಣಿನ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ, ಡಿಸೆಂಬರ್ 5ರಂದು ಆಚರಣೆ ಮಾಡ್ತೀವಿ. ಮಣ್ಣಿನ ಬಗ್ಗೆ ಅಧ್ಯಯನಕ್ಕಾಗಿ ಏನು ಪೆಡಾಲಜಿ ಅಂತ ಕರಿತೀವಿ, ಮಣ್ಣಿನ ಬಗ್ಗೆ ಅಧ್ಯಯನವನ್ನು ಪೆಡಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಡಿಸೆಂಬರ್ 10ರಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದರೆ 1948 ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡಲಾಯಿತು. ಅಂದಿನಿಂದ ಏನು ಮಾಡಲಾಗಿದೆ, ಡಿಸೆಂಬರ್ 10ನ್ನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವಾಗಿ ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಡಿಸೆಂಬರ್ 11 ಅಂತಾರಾಷ್ಟ್ರೀಯ ಪರ್ವತ ದಿನ. ಡಿಸೆಂಬರ್ 14 ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನವಾಗಿ ಆಚರಿಸ್ತೀವಿ. ಡಿಸೆಂಬರ್ 19ರಂದು ಗೋವಾ ವಿಮೋಚನಾ ದಿನ. ಏನಪ್ಪ ಗೋವಾ ವಿಮೋಚನಾ ದಿನ ಏನಪ್ಪ ಅಂದರೆ, ಗೋವಾವನ್ನು ಪೋರ್ಚುಗೀಸರು ಆಕ್ರಮಿಸಿಕೊಂಡಿರ್ತಾರೆ. ಆ ಪೋರ್ಚುಗೀಸರು 1961 ಡಿಸೆಂಬರ್ 19ರಂದು ಏನು ಗೋವಾವನ್ನು ಬಿಟ್ಟು ಹೋಗ್ತಾರೆ. ಅದನ್ನು ಬಿಟ್ಟು ಏನು ಹೋಗ್ತಾರಲ್ಲ, ಆ ದಿನವನ್ನು ಗೋವಾ ವಿಮೋಚನಾ ದಿನವಾಗಿ ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಡಿಸೆಂಬರ್ 22 ರಾಷ್ಟ್ರೀಯ ಗಣಿತ ದಿನ. ಈ ರಾಷ್ಟ್ರೀಯ ಗಣಿತ ದಿನವನ್ನು ಯಾರ ಜನ್ಮದಿನದ ಸ್ಮರಣಾರ್ಥವಾಗಿ ಆಚರಣೆ ಮಾಡ್ತೀವಿ ಅಂದರೆ, ರಾಮಾನುಜನವರ ಜನ್ಮದಿನದ ಸ್ಮರಣಾರ್ಥವಾಗಿ ರಾಮಾನುಜನ್. ಹೌದಾ. ನೆಕ್ಸ್ಟ್ ಡಿಸೆಂಬರ್ 24 ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನ. ಡಿಸೆಂಬರ್ 25 ಉತ್ತಮ ಆಡಳಿತ ದಿನ. ಈ ಡಿಸೆಂಬರ್ 25ರಂದು ನಾವೇನು ಉತ್ತಮ ಆಡಳಿತ ದಿನವನ್ನು ಆಚರಣೆ ಮಾಡ್ತೀವಲ್ಲ, ಯಾರ ಜನ್ಮದಿನದ ನೆನಪಿಗಾಗಿಪ್ಪ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ನೆನಪಿಗಾಗಿ. ಯಾವುದು, ಅಟಲ್ ಬಿಹಾರಿ ವಾಜಪೇಯಿ. ಹೌದಾ. ಇಲ್ಲಿ ಇನ್ನೊಂದು ಬಿಟ್ಟಿದ್ದೀನಿ, ಇಂಪಾರ್ಟೆಂಟ್. ಅದು ಏನಪ್ಪ ಅಂದರೆ ಡಿಸೆಂಬರ್ 23. ಡಿಸೆಂಬರ್ 23 ಇದೇನಪ್ಪ ಅಂದರೆ ರಾಷ್ಟ್ರೀಯ ರೈತರ ದಿನ. ಈ ರಾಷ್ಟ್ರೀಯ ರೈತರ ದಿನವನ್ನು ಯಾರ ಜನ್ಮದಿನದ ನೆನಪಿಗಾಗಿ ಆಚರಣೆ ಮಾಡ್ತೀವಪ್ಪ ಅಂದರೆ, ನಮ್ಮ ಪ್ರಧಾನಿಯಾದಂಥ ಚೌಧರಿ ಚರಣ್ ಸಿಂಗ್, ಮಾಜಿ ಪ್ರಧಾನಿಯಾದಂಥ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ನೆನಪಿಗಾಗಿ ಡಿಸೆಂಬರ್ 23 ಪ್ರತಿ ವರ್ಷ ರಾಷ್ಟ್ರೀಯ ಕಿಸಾನ್ ದಿವಸ್ ಅಥವಾ ರಾಷ್ಟ್ರೀಯ ರೈತರ ದಿನವಾಗಿ ಆಚರಣೆ ಮಾಡ್ತೀವಿ. ಇದಿಷ್ಟೇನಾಗಿತ್ತಪ್ಪ ಅಂದರೆ ಜನವರಿ ತಿಂಗಳ ಕರೆಂಟ್ ಅಫೇರ್ಸ್ ಆಗಿತ್ತು. ನೋಡಿ ಫ್ರೆಂಡ್ಸ್, ಆಗಲೇ ಹೇಳಿದಾಗೆ ನಾನು ಇವಾಗ ಸಿವಿಲ್ PCಗೋಸ್ಕರ GK ಕ್ಲಾಸ್, ಸ್ಪೆಷಲ್ GK ಕ್ಲಾಸ್ಗಳ ಸರಣಿ ಆರಂಭಿಸ್ತೀನಿ. ಒಂದು 20 ಕ್ವಶನ್ಸ್ಗಳನ್ನು ಹಿಂದೆ ಬಿದ್ದಿರುವಂಥ GK ಕ್ವಶನ್ಸ್ ಎಲ್ಲ, ಕಂಪ್ಯೂಟರ್ ಕ್ವಶನ್ಸ್ ಎಲ್ಲ ಮಿಕ್ಸಪ್ ಆಗಿ ಕೇಳ್ತೀನಿ. ನೆಕ್ಸ್ಟ್ ಕಂಪ್ಯೂಟ್ರ್ ಕೂಡ ಸಪ್ರೇಟಾಗಿ ಕಂಪ್ಯೂಟರ್ ಕ್ಲಾಸ್ ಕೂಡ ಮಾಡ್ತೀನಿ. ಯಾಕಪ್ಪ ಅಂದರೆ PSIನಲ್ಲಿ ಕೆಲವೊಂದಿಷ್ಟು 2 ರಿಂದ 3 ಕ್ವಶನ್ಸ್ ಬರ್ತವೆ, ಆದರೆ ಈಸಿ ಬರ್ತವೆ. ಆ ಈಸಿ ಕ್ವಶನ್ಸ್ಗಳನ್ನು ಸರಣಿ ಕೂಡ ಮಾಡ್ತೀನಿ. ಯಾವ್ಯಾವ ಬರ್ತಾವೆ, ಯಾವ ರೀತಿ ನೀವು ಯಾವ್ಯಾವ ಕ್ವಶನ್ಸ್ಗಳನ್ನು ನೀವು ನೋಡ್ಕೋಬೇಕಂತೇಳಿ. ನೆಕ್ಸ್ಟ್ 6 ರಿಂದ 8 ತಿಂಗಳ ಪ್ರಚಲಿತ ವಿದ್ಯಮಾನಗಳ ಯಾವ ರೀತಿಯಪ್ಪ ಅಂದರೆ ನ್ಯೂ ಟೈಪ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತೆಗೆದು ಡಿಸ್ಕಷನ್ ಮಾಡ್ತೀನಿ. ಹೌದಾ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ PDF ನಿಮ್ಗೆ ಬೇಕಪ್ಪ ಅಂದರೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಜಾಯ್ನ್ ಆಗ್ಬೋದು. ಧನ್ಯವಾದಗಳು.